ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ಎಕ್ಸಾಮಿಗೆ ಆಲ್ರೆಡಿ ನಾನು 1 ಅಂಕದ್ದು ಮತ್ತು ಗದ್ಯ ಪದ್ಯ ದೀರ್ಘಗದ್ಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಕೊಟ್ಟಿದ್ದೀನಿ. ಇವಾಗ ನಿಮಗೇನು ಅಂತ ಹೇಳಿದ್ರೆ 4 ಅಂಕದ್ದು ಬಹುಮುಖ್ಯ ಪ್ರಶ್ನೆ, ಹೌದಾ? ಪದ್ಯ ಭಾಗದಲ್ಲಿ 4 ಅಂಕದ್ದು 2 ಪ್ರಶ್ನೆ ಕೇಳ್ತಾರೆ, ಕರೆಕ್ಟಾ? ನೆಕ್ಸ್ಟು ಗದ್ಯ ಭಾಗದಲ್ಲಿ 4 ಅಂಕದ್ದು 1 ಪ್ರಶ್ನೆ, ಅಂದರೆ ಅವರು 2 ಕೊಡಲಿ 3 ಕೊಡಲಿ, ನೀವು ಅಟೆಂಡ್ ಮಾಡಬೇಕಾಗಿರೋದು ಗದ್ಯ ಭಾಗದಲ್ಲಿ 1 ಪ್ರಶ್ನೆ, ಅಂದರೆ 4 ಅಂಕದ್ದು. ದೀರ್ಘ ಗದ್ಯದಲ್ಲೂ 2 ಪ್ರಶ್ನೆಯನ್ನು ಕೊಡ್ತಾರೆ, 1 ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕಂದ್ರೆ 4 ಅಂಕದ್ದು 4 ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡಬೇಕು. ಪದ್ಯ ಭಾಗದಲ್ಲಿ 2, ಗದ್ಯ ಭಾಗದಲ್ಲಿ 1, ದೀರ್ಘ ಗದ್ಯದಲ್ಲಿ 1. ಸೊ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ಬೋದು ಈ 4 ಅಂಕಕ್ಕೆ, ಸಂದರ್ಭಕ್ಕೆಲ್ಲ. ಉತ್ತರವನ್ನು ಹೇಳ್ತಾ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ, ವಿಡಿಯೋ ಹಾಕೋದು ಲೇಟ್ ಆಗುತ್ತೆ, ಆ್ಯಂಡ್ ನಿಮಗೆ ಗ್ರಾಮರು ವೆರಿ ಇಂಪಾರ್ಟೆಂಟು. ಗ್ರಾಮರ್ ಇಂಪಾರ್ಟೆಂಟ್ ಕೊಡಲಿಕ್ಕೆ ನಂಗೆ ಟೈಮ್ ಸಾಕಾಗಲ್ಲ. ಹಾಗಾಗಿ ನೀವೇನು ಓದ್ಕೊಳ್ಬೇಕು ಅನ್ನುವಂತಹ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಈ ಹಿಂದಿನ ವೀಡಿಯೋದಲ್ಲಿ ಅಷ್ಟೇ ನಾನು ಉತ್ತರವನ್ನು ಹೇಳಿಲ್ಲ, ಅದ್ರ ಹಿಂದೆ ಅಪ್ಲೋಡ್ ಮಾಡಿರುವ ಅಷ್ಟು ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಹಿಂದೆ ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂತ ಹೇಳಿದ್ರೆ, ಗದ್ಯ ಭಾಗದಲ್ಲಿ 4 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಯಾವ ಗದ್ಯದಲ್ಲಿ ಬರುತ್ತೆ, ಅದಕ್ಕೆ ನಿಮಗೆ ಇಂಪಾರ್ಟೆಂಟ್ ಆಗಿ ನಾನು ಕೊಟ್ಟಿರೋದು ಒಂದೇ ಒಂದು ಗದ್ಯ, ಅದು ಧಣಿಗಳ ಬೆಳ್ಳಿ ಲೋಟ. ಧಣಿಗಳ ಬೆಳ್ಳಿ ಲೋಟ ಗದ್ಯದಲ್ಲಿ ಬರುವ 5 ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿ ಮಕ್ಕಳೇ, 4 ಅಂಕ ಗ್ಯಾರಂಟಿ ಬರುತ್ತೆ ಅಂತ ಹೇಳಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳದೆ ಉತ್ತರವನ್ನು ನೋಡ್ಕೊಳ್ಳಿ. ಇವಾಗಲೂ ಅಷ್ಟೇ, ಪದ್ಯ ಭಾಗದಲ್ಲಿ ಅವರು 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ನೀವು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಟೋಟಲ್ ಆಗಿ 8 ಅಂಕಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬಹುದು. ಇದು ಹೋದ ವರ್ಷದ್ದು ಅಂತ ಹೇಳಿದ್ರೆ 2024ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಓಕೆನಾ? ನಿಮ್ಮ ಸೀನಿಯರ್ಸಿಗೆ ಏನು ಎಕ್ಸಾಮ್ ಆಗಿತ್ತು ಆ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನೋಡಿ ಯಾವ್ಯಾವ ಪದ್ಯದ ಮೇಲೆ 4 ಅಂಕದ ಪ್ರಶ್ನೆಯನ್ನು ತೆಗೆದಿದ್ದಾರೆ ಅಂತ ನೋಡ್ಕೊಳ್ಳಿ. ಪದ್ಯ 1 ಕದಡಿದ ಸಲಿಲಂ ತಿಳಿ ಬಂದದೆ, ಇದು ಇಂಪಾರ್ಟೆಂಟ್ ಪದ್ಯ ಭಾಗ ಆಗಿರುತ್ತೆ. ಇದರಲ್ಲಿ 4 ಅಂಕದ 1 ಪ್ರಶ್ನೆ ಬರುತ್ತೆ. ಅದೇ ರೀತಿಯಾಗಿ ಪದ್ಯ 2 ವಚನಗಳು, ಅದರಲ್ಲೂ ಕೂಡ ಬಸವಣ್ಣನವರ ವಚನಗಳು ಏನಿದೆ ಅದರಲ್ಲಿರೋದೇ 3 ಪ್ರಶ್ನೆ, ಅದರಲ್ಲಿ 1 ಪ್ರಶ್ನೆಯನ್ನು ಕೇಳಿದ್ದಾರೆ, ಇಂಪಾರ್ಟೆಂಟು. ಅದಾದ ನಂತರ ಪದ್ಯ 3 ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಪದ್ಯ 4 ಪಗೆಯಂ ಬಾಲಕನೆಂಬರೆ. ನೆಕ್ಸ್ಟು ನಿಮಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರಲ್ವಾ, ಅದರಲ್ಲಿ ಯಾವ್ದ್ಯಾವ್ದು ಕೇಳಿದ್ದಾರೆ ಅನ್ನೋ ನೋಡ್ಕೊಳ್ಳಿ. ನೋಡಿ, ಇಲ್ಲಿ 1, 2, 3 ಹೋದ ವರ್ಷ ಕೇಳಿದ್ದು, ಸೇಮ್ ಟು ಸೇಮ್ 1, 2, 3 ಇದರಲ್ಲೂ ಕಾಮನ್ ಕೇಳಿದ್ದಾರೆ. ಅಲ್ಲಿಗೆ ಏನು ಅರ್ಥ ಆಯಿತು? 1, 2, 3 ಪದ್ಯ ಇಂಪಾರ್ಟೆಂಟು. ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. 1, 2, 8 ಕೇಳಿದ್ದಾರೆ, ಅಲ್ಲಿಗೆ ಕಾಮನ್ನು 1, 2 ಆಯ್ತು. ಇವಾಗ ಪದ್ಯ 1 ಪದ್ಯ 2 ಕಾಮನ್ನು, ನೀವು 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇನ್ನೂ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಇದರಲ್ಲಿ 1, 3, 8 ಕೇಳಿದ್ದಾರೆ, ಅಂದರೆ 2 ಹೋಯ್ತು, ಇವಾಗ 3 ಕಾಮನ್ ಆಯಿತು. ಅಲ್ಲಿಗೆ ನೀವು ಅನಲೈಸ್ ಮಾಡಬಹುದು. ಪದ್ಯ 1, 2, 3 ಇದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ 8 ಅಂಕಗಳನ್ನು ಆರಾಮಾಗಿ ತಗೊಳ್ಬಹುದು ಅಂತ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, 2023ರ ವಾರ್ಷಿಕ ಪರೀಕ್ಷೆದು. 2024 ಆಲ್ರೆಡಿ ಹೇಳಿದ್ನಲ್ಲ. 2023ರ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವು ಅಂತ ಕೇಳಿದ್ದಾರೆ. ಇದು ಪದ್ಯ 2. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು, ಪದ್ಯ 3. ಅಲ್ಲಿಗೆ ಮಕ್ಕಳೇ ಪದ್ಯ 1 ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪದ್ಯ 1 ಕದಡಿದ ಸಲಿಲಂ ತಿಳಿ ಬಂದದೆ, ಪದ್ಯ 2 ವಚನಗಳು, ಅದರಲ್ಲೂ ಬಸವಣ್ಣನವರ ವಚನಗಳು. ನೆಕ್ಸ್ಟು ಪದ್ಯ 3 ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಇದು ತುಂಬ ಇಂಪಾರ್ಟೆಂಟು. ಇವಾಗ ನಾವೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಲ್ಲಿ ಬರೆದಿದ್ದೀನಿ. ಅದರಲ್ಲಿ ಯಾವುದು ಬಹುಮುಖ್ಯವಾಗಿ ಬರುತ್ತೆ, ಜಾಸ್ತಿ ರಿಪೀಟೆಡ್ ಯಾವುದು ಅಂತ ನೋಡ್ತಾ ಹೋಗೋಣ. ಜಾಸ್ತಿ ರಿಪೀಟ್ ಆಗಿದ್ದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಓದಿ, ಉಳಿದಿರೋದನ್ನು ಒಂದು ಸಲ ನೋಡ್ಕೊಂಡು ಹೋಗಲೇಬೇಕು, ಯಾಕಂದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು ಬಸವಣ್ಣನವರ ವಚನಗಳ ಮೇಲೆ ಏನೇನು ಪ್ರಶ್ನೆಗಳು ಬರುತ್ತೆ, ಇರೋದು ಈ 3 ಪ್ರಶ್ನೆ. ಅತಿ ಹೆಚ್ಚು ಪ್ರಶ್ನೆ ಯಾವ ಸಲ ಬಂದಿದೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಇಲ್ಲಿ ನೋಡಿ, ಶಿವಪಥವನ್ನರಿಯದವನ ಭಕ್ತಿ ನಿರತಕವೆಂದು ಹೇಳಿದ ಬಸವಣ್ಣನ ವಿಚಾರಗಳನ್ನು ಉದಾಹರಣೆ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಒಂದು ಸಲ ಇಂಪಾರ್ಟೆಂಟು, ಒಂದು ಸಲ ಬಂದಿದೆ ಅಂತ ಆಯಿತು. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ನೋಡೋಣ, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು, ಇಲ್ಲಿ ಮೊದಲನೇ ಪ್ರಶ್ನೆ ಬಂದಿದೆ. ಅದಾದ ನಂತರ ಇನ್ನೊಂದರಲ್ಲಿ ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ ಕೇಳಿದ್ದಾರೆ, ಈ ಒಂದು ಪ್ರಶ್ನೆ ಬಂದಿದೆ. ನೆಕ್ಸ್ಟು ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ, ಸೇಮ್ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದಾಗ, ಅಲ್ಲಿಗೆ 2+ ಮತ್ತೆ ರಿಪೀಟ್ ಆಯಿತು. ಅಲ್ಲಿಗೆ ಈ 3 ಪ್ರಶ್ನೆಗಳನ್ನ ನೀವು ನೋಡಿಕೊಂಡ್ರೆ ನಿಮಗೆ 4 ಅಂಕ ಗ್ಯಾರಂಟಿ. ನೆಕ್ಸ್ಟು ಪದ್ಯ 1 ಕದಡಿದ ಸಲಿಲಂ ತಿಳಿ ಬಂದಿದೆ. ಇದರಲ್ಲಿ ಟೋಟಲ್ ಆಗಿ 5 ಪ್ರಶ್ನೆಗಳಿದೆ ಮಕ್ಕಳೇ. ಈ 5ರಲ್ಲಿ 1 ಪ್ರಶ್ನೆಯನ್ನು ಕೇಳುವಂಥದ್ದು.
ಸೊ ಇದು ಈ ಒಂದು ಸ್ಟೋರಿಯನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರ್ತೀರಿ, ಇದ್ರದ್ದು ಭಾವಾರ್ಥ, ಈ ಪದ್ಯದ ಭಾವಾರ್ಥಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿರ್ತೀರಿ. ಯಾಕಂದರೆ ಇದು 2 ಅಂಕಕ್ಕೂ ಬಹುಮುಖ್ಯವಾಗಿರೋದ್ರಿಂದ ನೋಡ್ಕೊಂಡಿರ್ತೀರಿ, ಒಂದು ಐಡಿಯಾ ಇರುತ್ತೆ. ಹಾಗಾದರೆ ಈ 5 ಪ್ರಶ್ನೆಯಲ್ಲಿ ನಿಮಗೊಂದು ಐಡಿಯಾ ಸಿಗುತ್ತಲ್ವಾ? ಇಲ್ಲ 5 ಪ್ರಶ್ನೆ ಏನೋ ಮೇಡಮ್ ಕೊಟ್ಬಿಟ್ಟಿದ್ದಾರೆ, ಇದರಲ್ಲಿ ಯಾವುದಾದ್ರೂ ರಿಪೀಟ್ ಆಗಿದೆಯಾ, ಜಾಸ್ತಿ ಟೈಮ್ ಬಂದಿದೆಯಾ ಅಂತ ಹೇಳ್ಕೊಂಡು ನೋಡೋದಕ್ಕೊಂದು ಈಸಿ ಆಗುತ್ತೆ. ಹೋದ ವರ್ಷ 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ ಪ್ರಮದವನದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟು, ಒಂದು ಸಲ ಪ್ಲಸ್ ತಗೊಳ್ಳಿ. ಅದಾದ ನಂತರ ಇನ್ನೊಂದು ಪೇಪರಲ್ಲಿ ಪದ್ಯ 1ರಲ್ಲಿ ಕೇಳಿರೋದು ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. 5ನೇ ಪ್ರಶ್ನೆ ಇಂಪಾರ್ಟೆಂಟು ಕೇಳಿದರೆ. ನೆಕ್ಸ್ಟು ಅದೇ ರೀತಿಯಾಗಿ ಇನ್ನೊಂದು ಪೇಪರಲ್ಲಿ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಅಂತ ಕೇಳಿದ್ದಾರೆ. ಸೊ 3ನೇ ಪ್ರಶ್ನೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ಅಲ್ಲಿಗೆ ನೋಡಿ ಇರುವಂಥದ್ದು 5 ಪ್ರಶ್ನೆಗಳು, 4 ಪ್ರಶ್ನೆಗಳು ಬಂದಿದೆ ಇಂಪಾರ್ಟೆಂಟಾಗಿ. ಸೊ ಉಳಿದಿರೋದು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ, ಇದು ಕೂಡ ಬಹುಮುಖ್ಯವಾಗಿದೆ. ಸೊ ನೀವು ಟೈಮ್ ವೇಸ್ಟ್ ಮಾಡದೆ ಉತ್ತರ ಕೊಡ್ಲಿಕ್ಕೆ ನಂಗೆ ತುಂಬ ಟೈಮ್ ಆಗುತ್ತೆ. ಈ 5 ಪ್ರಶ್ನೆನ ಕರೆಕ್ಟಾಗಿ ಒಂದು ಸಲ ಸ್ಟೋರಿ ಅಥವಾ ನಿಮ್ಮ ಹತ್ರ ಬುಕ್ ಇದ್ದರೆ ಆ ಒಂದು ಪ್ಯಾರದ್ದು ಭಾವಾರ್ಥ, ಈ ಒಂದು ಸಂದರ್ಭ ಎಲ್ಲಿ ಬರುತ್ತೋ, ಈ ಒಂದು ವಿಚಾರ ಎಲ್ಲಿ ಬರುತ್ತೋ ಅದ್ರದ್ದು ಪ್ರತಿಯೊಂದು ಪ್ಯಾರಕ್ಕೂ ಒಂದೊಂದು ಭಾವಾರ್ಥಗಳನ್ನ ಕೊಟ್ಟಿದ್ದಾರಲ್ವ, ಆ ಭಾವಾರ್ಥನ ಕರೆಕ್ಟಾಗಿ ನೋಡ್ಕೊಳ್ಳಿ. ರಾವಣನಿಗೆ ಬಹುರೂಪಿಣಿ ವಿದ್ಯೆ ಒಲಿಸಿಕೊಂಡ ಸಂದರ್ಭ, ಅವನಿಗೆ ಹೇಗೆ ಬಹುರೂಪಿಣಿ ವಿದ್ಯೆ ಬಂತು, ಅಥವಾ ಪ್ರಮದವನದಲ್ಲಿ ರಾವಣ ಮತ್ತು ಸೀತೆ ನಡುವೆ ಏನು ಸಂಭಾಷಣೆ ಆಯಿತು, ಆನಂತರ ಸೀತೆ ಏನು ಮಾಡಿದರೂ ಸಹ ರಾವಣನ ಬಗ್ಗೆ ಒಲವನ್ನು ತೋರದೇ ಇದ್ದಾಗ ರಾವಣನ ಮನ ಪರಿವರ್ತನೆ ಹೇಗಾಯಿತು, ಅಥವಾ ಮನ ಪರಿವರ್ತನೆ ಆದ ನಂತರ ಸೀತೆಗೆ ಅವನು ಕೊಟ್ಟಂತಹ ಕೆಲವೊಂದು ಕಷ್ಟಗಳನ್ನು ನೆನೆಸ್ಕೊಂಡು ಅವನು ತನ್ನ ಪಶ್ಚಾತ್ತಾಪವನ್ನು ಯಾವ ರೀತಿ ಪಟ್ಟ ಅನ್ನೋದಕ್ಕೆ, ಅಥವಾ ಕದಡಿದ ಸಲಿಲಂ ತಿಳಿವಂದದೆ ಈ ಕಾವ್ಯ ಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಹೇಗಿತ್ತು, ಈ ಪದ್ಯ ಭಾಗದಲ್ಲಿ ಟೋಟಲ್ ಆಗಿ ಇವನ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಪ್ಯಾರ ಓದ್ಕೊಂಡು ನೀವು ಆರಾಮಾಗಿ ಬರಿಬಹುದು, ಓನಾಗಿ ಕೂಡ ಬರಿಬಹುದು. ಕಾರಣ ರಾಮಾಯಣದ ಬಗ್ಗೆ ಎಲ್ರಿಗೂ ಕೂಡ ನಾಲೆಡ್ಜ್ ಇದ್ದೇ ಇರುತ್ತೆ, ಆರಾಮಾಗಿ ಓದ್ಕೊಂಡು ಬರಿಬಹುದು. ಇದು ಇಂಪಾರ್ಟೆಂಟು. ನೆಕ್ಸ್ಟು ನಾನು ಈಗಾಗಲೇ ಹೇಳಿದಾಗಲೇ ಪದ್ಯ ಭಾಗದಲ್ಲಿ ಕೇಳುವಂಥದ್ದು 4 ಪ್ರಶ್ನೆ, ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 2 ಪ್ರಶ್ನೆ. 2ರಲ್ಲಿ ಬಹುಮುಖ್ಯವಾಗಿ ನಿಮಗೆ ಟೋಟಲ್ ಆಗಿ ಪದ್ಯ 12 ಇದೆ. 12ರಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು 1, 2, 3 ಈ ಪದ್ಯ ಭಾಗವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ಪದ್ಯ 3 ಇದರಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಏನಿದೆ, ಇದರಲ್ಲಿ ಟೋಟಲ್ ಆಗಿ 5 ಪ್ರಶ್ನೆಗಳಿದೆ. ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ, ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಈ ಕಾವ್ಯ ಭಾಗದಲ್ಲಿ ಮೂಡಿಬರುವಂತಹ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ. ಸೊ ಇದಿಷ್ಟು ಇಂಪಾರ್ಟೆಂಟು, ಓದ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಸಂದರ್ಭದ ಪ್ರಶ್ನೆಗಳನ್ನ ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಭಾಷಾಭ್ಯಾಸದಲ್ಲಿ ಗ್ರಾಮರ್ ಪಾರ್ಟಲ್ಲಿ ಅತಿ ಹೆಚ್ಚು ಅಂಕಗಳನ್ನ ನೀವು ಪಡೆದುಕೊಳ್ಬೇಕು ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೊಡಬೇಕಾಗತ್ತೆ. ಅದನ್ನು ಉತ್ತರ ಸಹಿತ ಕೊಡ್ತೀನಿ, ಹಾಗಾಗಿ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳನ್ನ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.